ಮಕ್ಕಳನ್ನ ಮೀಸಲ್ಸ್ ವೈರಸ್ ಕಾಡೋದಕ್ಕೆ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ 25 ಕೇಸ್ ಕಂಡು ಬಂದಿದೆ. ಚರ್ಮದ ಅಲರ್ಜಿ, ಗುಳ್ಳೆಗಳು, ಜ್ವರ, ಕೆಮ್ಮು, ಮೂಗು ಸೋರೋದು, ಕಣ್ಣು ಕೆಂಪಾಗುವುದು, ಗಂಟಲು ಕೆರೆತ ಕಂಡು ಬಂದಲ್ಲಿ ನಿರ್ಲಕ್ಷ್ಯ ಮಾಡದಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ. ಮಕ್ಕಳಿಂದ ಮಕ್ಕಳಿಗೆ ಮೀಸಲ್ಸ್ ವೈರಸ್ ಹರಡುತ್ತೆ. ಎಚ್ಚರಿಕೆಯಿಂದ ಇರುವುದಕ್ಕೆ ಆರೋಗ್ಯ ಇಲಾಖೆ ಸೂಚಿಸಿದೆ. 3 ತಿಂಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 279 ಮೀಸಲ್ಸ್ ವೈರಸ್ ಕಂಡು ಬಂದಿದೆ. ಪೋಷಕರು ಮಕ್ಕಳಿಗೆ ಸರಿಯಾದ ಟೈಮ್ನಲ್ಲಿ ಲಸಿಕೆ ನೀಡದೇ ಇರುವುದೇ ಈಗ ಮಕ್ಕಳಲ್ಲಿ ವೈರಸ್ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಮಕ್ಕಳ ಜೀವ ಹಿಡಿತಾ ಇರೋ ಮೀಸಲ್ಸ್ ಪತ್ತೆಯಾಗಿ 7 ದಿನಕ್ಕೆ ಲಕ್ಷಣಗಳು ಕಂಡುಬರುತ್ತೆ. 14ನೇ ದಿನಗಳ ತನಕ ರೋಗ ಲಕ್ಷಣಗಳು ತುಂಬಾ ಹೆಚ್ಚಾಗಿ ಕಂಡುಬರುತ್ತೆ. ಐತಿಹಾಸಿಕ ರಾಯಚೂರು ಕೋಟೆಯಲ್ಲಿ ನಿಧಿ ಆಸೆಗೆ ದೇವರ ಕಟ್ಟೆಯನ್ನೇ ಧ್ವಂಸ ಮಾಡಿದ್ದಾರೆ. ಕೋದಂಡರಾಮ ದೇವಸ್ಥಾನದ ನಾಗದೇವರ ಕಟ್ಟೆಯನ್ನ ಅರ್ಚಕ ಸತ್ಯ ಅಂಡ್ ಟೀಮ್ ಅಗೆದಿದೆ. ಅಭಿವೃದ್ಧಿ ಕೆಲಸ ಮಾಡಿಸ್ತಿದ್ದೀನಿ ಅಂತ ಜನರನ್ನ ನಂಬಿಸಿ ಕೂಲಿ ಕಾರ್ಮಿಕರನ್ನ ಕರೆಸಿ ಕೃತ್ಯ ನಡೆಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಅರ್ಚಕ ಸತ್ಯ ಹಾಗೂ ಇತರರನ್ನ ಸ್ಥಳೀಯರು ಲಾಕ್ ಮಾಡಿದ್ದಾರೆ. ರಾಯಚೂರು ನಗರದ ವಾರ್ಡ್ ನಂಬರ್ 10ರ ಪೇಟ್ಲಾ ಬುರ್ಜ್ನಲ್ಲಿ ನಿಜಾಮರ ಕಾಲದ ನಿಧಿ ಇದೆ ಅನ್ನೋ ಗುಮಾನಿ ಇದೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಣ್ಣಿಗಾನಹಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಗೆ ಕಳಪೆ ಅಕ್ಕಿ ಪೂರೈಕೆ ಆರೋಪ ಕೇಳಿಬಂದಿದೆ. ಪಡಿತರ ಅಕ್ಕಿಲಿ ಕಲ್ಲು, ಮಣ್ಣು, ಗಾಜಿನ ಪುಡಿ ಪತ್ತೆಯಾಗಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಸರ್ಕಾರದ ಸೀಲ್ ಇಲ್ಲದ ಮೂಟೆಗಳನ್ನು ನ್ಯಾಯಬೆಲೆ ಅಂಗಡಿಗೆ ಪೂರೈಕೆ ಆಗ್ತಾ ಇದೆ. ತಿನ್ನೋದಕ್ಕೆ ಯೋಗ್ಯವಲ್ಲದ ಅಕ್ಕಿ ವಿತರಣೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಆಹಾರ ಇಲಾಖೆ ಶಿರಸ್ತೇದಾರ್ಗೆ ಸಾರ್ವಜನಿಕರು ದೂರು ಸಲ್ಲಿಸಿದ್ದಾರೆ. ಕಳಪೆ ಅಕ್ಕಿ ಪೂರೈಕೆ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗುಣಮಟ್ಟದ ಅಕ್ಕಿ ವಿತರಣೆ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.